ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಪ್ಯಾನ್ಗೆ ಅರ್ಧ kg ಅಷ್ಟು ಅಕ್ಕಿ ಹಿಟ್ಟು, ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ 3 ಸಣ್ಣ ಕಚ್ಚಿರೋ ಈರುಳ್ಳಿನ ಹಾಕಿ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. 1 ಕ್ಯಾರೆಟ್ನ ತುರಿದು ಹಾಕೊಳ್ಳಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆ ಕರಿಬೇವು ಹಾಕೊಳ್ಳಿ. ಮತ್ತು ಹಾಫ್ ಟೀ ಸ್ಪೂನ್ ಅಷ್ಟು ಓಂಕಾಳು ಹಾಕೊಳ್ಳಿ. ಹಾಫ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ. ಅವರೆಕಾಳನ್ನು ಬೇಯಿಸಿ ಹಾಕೊಳ್ಳಿ, ಅದು ನಿಮಗೆ ಆಪ್ಷನಲ್. ಅದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಬಿಸಿನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ಬಿಸಿನೀರಲ್ಲಿ ಮಿಕ್ಸ್ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ತುಂಬ ಬಿಸಿನೀರು ಬೇಡ, ಬೆಚ್ಚಗಿರೋ ನೀರಾದರೆ ಸಾಕು. ಈ ಥರ ಚೆನ್ನಾಗಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿವಾಗ ಒಬ್ಬಟ್ಟು ಪೇಪರ್ ತೊಗೊಂಡಿದ್ದೀನಿ. ಇದರಲ್ಲಿ ಆಯಿಲ್ ಅಪ್ಲೈ ಮಾಡಿ ಹಿಟ್ಟನ್ನು ಇದರಲ್ಲಿ ಚೆನ್ನಾಗಿ ಸಣ್ಣದಾಗಿ ತಟ್ಕೊಳ್ಳೋಣ. ನಾನು ಇಲ್ಲಿ ಒಬ್ಬಟ್ಟು ಪೇಪರ್ ಯೂಸ್ ಮಾಡಿದ್ದೀನಿ. ನೀವು ಬಾಳೆ ಎಲೆ ಆಗಲಿ, ಇಲ್ಲ ಬಟರ್ ಪೇಪರ್ ಆಗಲಿ, ಇಲ್ಲ ಕಾಟನ್ ಬಟ್ಟೆ ಆಗಲಿ ನೀವು ಯೂಸ್ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ತೆಳುವಾಗಿ ತಟ್ಕೊಳ್ಳಿ. ನಂತರ ತವಾ ಮೇಲೆ ಆಯಿಲ್ ಅಪ್ಲೈ ಮಾಡಿ ಒಬ್ಬಟ್ಟು ಪೇಪರಲ್ಲಿ ನಾವು ತಟ್ಟಿಟ್ಟಿರೋ ಅಕ್ಕಿ ರೊಟ್ಟಿಯನ್ನು ಹಾಕಿ ನಾವು 10 ಸೆಕೆಂಡ್ಸ್ವರೆಗೂ ವೆಯ್ಟ್ ಮಾಡಿ ಆ ಒಬ್ಬಟ್ಟು ಪೇಪರನ್ನು ನಿಧಾನವಾಗಿ ತೆಗಿಬೇಕು. ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ. ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ. ಒಂದು ಸೈಡ್ ಬೆಂದಿದೆ, ನಾವು ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ಇವಾಗ ನಮಗೆ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ತುಂಬ ರೋಸ್ಟ್ ಮಾಡೋದು ಬೇಡ, ಈ ಥರ ಆದರೆ ಸಾಕು. ಅಕ್ಕಿ ರೊಟ್ಟಿ ಜೊತೆ ಟೊಮೆಟೊ ಚಟ್ನಿ, ಬೆಳ್ಳುಳ್ಳಿ ಚಟ್ನಿ, ಇಲ್ಲ ಕಾಯಿ ಚಟ್ನಿ, ಇದರಲ್ಲಿ ಯಾವ್ದ್ರಲ್ಲೂ ತಿನ್ಬೋದು. ನಾವಿವತ್ತು ಕೆಂಪು ಚಟ್ನಿ ಮಾಡಿದ್ದೀವಿ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.